ಆತ್ಮೀಯ ಕುಂಭರಾಶಿಯವರೇ, ಈ ವಿಡಿಯೋ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಮನಸ್ಸಿಗೆ ಮಾತನಾಡುವ ಸಂದೇಶ. ಇದು ನಿಮ್ಮ ಆತ್ಮದೊಂದಿಗೆ ನಡೆಯುವ ಸಂಭಾಷಣೆ. ಕುಂಭರಾಶಿಯವರಾದ ನೀವು ಗಾಳಿ ತತ್ವದವರು. ನೀವು ಯೋಚನೆಗಳ ಕ್ರಾಂತಿಕಾರಿ. ನೀವು ಸಮಾಜಕ್ಕಿಂತ ಮುಂದೆ ಯೋಚಿಸುವವರು. ಆದರೆ ಒಂದು ಪ್ರಶ್ನೆ ಕೇಳುತ್ತೇನೆ. ಎಲ್ಲರಿಗೂ ದಾರಿ ತೋರಿಸುವ ನೀವು ನಿಮ್ಮ ದಾರಿಯಲ್ಲಿ ಏತಕ್ಕೆ ಕತ್ತಲೆ ಆವರಿಸಿದೆ? ಮಾರ್ಚ್ 2026 ಈ ಪ್ರಶ್ನೆಗೆ ಉತ್ತರ ನೀಡುವ ತಿಂಗಳು. ಮಾರ್ಚ್ ಮೊದಲ ವಾರದಲ್ಲಿ ನಿಮ್ಮ ಮನಸ್ಸು ತುಂಬಾ ಸಂವೇದನಾಶೀಲವಾಗಿರುತ್ತದೆ. ಹೊರಗೆ ನೀವು ನಗುತ್ತಿರಬಹುದು, ಆದರೆ ಒಳಗೆ ಯಾರಿಗೂ ಗೊತ್ತಾಗದ ನೋವಿರುತ್ತದೆ. ಹಳೆಯ ಘಟನೆಗಳು ನೆನಪಾಗುತ್ತವೆ. ಯಾರಾದರೋ ಹೇಳಿದ ಮಾತು ಮತ್ತೆ ಮನಸ್ಸಿಗೆ ಚುಚ್ಚುತ್ತದೆ. ನೀವು ಮರೆತೇ ಬಿಟ್ಟೆ ಅಂತ ಭಾವಿಸಿದ ನೋವು ಮತ್ತೆ ನೆನಪಿಗೆ ಬರುತ್ತದೆ. ಆದರೆ ಇದಕ್ಕೆ ಕಾರಣ ಇದೆ. ಬ್ರಹ್ಮಾಂಡ ನಿಮ್ಮನ್ನು ಖಾಲಿ ಮಾಡುತ್ತಿದೆ. ಹೊಸ ಆಶೀರ್ವಾದ ಬರಲು ಹಳೆಯ ನೋವು ಹೊರಹೋಗಬೇಕು ಎಂದು. ಈ ಸಮಯದಲ್ಲಿ ಒಂಟಿತನ ಹೆಚ್ಚಾಗಬಹುದು. ನೀವು ಜನರ ಮಧ್ಯದಲ್ಲಿದ್ದರೂ ಒಳಗೆ ಒಬ್ಬರೇ ಅನ್ನಿಸುವ ಸಾಧ್ಯತೆಯಿದೆ. ಆದರೆ ನೆನಪಿಡಿ, ಒಂಟಿತನ ನಿಮ್ಮ ದುರ್ಬಲತೆಯಲ್ಲ, ಅದು ನಿಮ್ಮ ಆತ್ಮಬಲ ಕಟ್ಟುವ ಸಮಯ. 2ನೇ ವಾರದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಿರಬಹುದು. ಬೇಸರ ಕೊಡಬಹುದು. ನಾನು ಯಾಕೆ ಇಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ ಅನ್ನೋ ಪ್ರಶ್ನೆ ಬರಬಹುದು. ಆದರೆ ಈ ಸಮಯದಲ್ಲಿ ಒಂದು ದೊಡ್ಡ ಸತ್ಯವಿದೆ. ನಿಮ್ಮ ಪ್ರಯತ್ನಗಳನ್ನೆಲ್ಲ ಯಾರೂ ಗಮನಿಸುತ್ತಿದ್ದಾರೆ. ಶಬ್ದವಿಲ್ಲದೆ ನಿಮ್ಮ ಬೆಳವಣಿಗೆ ನಡೆಯುತ್ತಿದೆ. ಸಹೋದ್ಯೋಗಿಗಳ ಜೊತೆ ಸಣ್ಣ ಗೊಂದಲ ಉಂಟಾಗಬಹುದು. ಮಾತಿನಲ್ಲಿ ತಪ್ಪು ಅರ್ಥವಾಗಬಹುದು. ಈ ಸಮಯದಲ್ಲಿ ಮೌನವೇ ನಿಮ್ಮ ಶಕ್ತಿ. ಬಿಸಿನೆಸ್ ಮಾಡುವವರಿಗೆ ಇದು ಲೆಕ್ಕಾಚಾರದ ಸಮಯ. ಹೊಸ ಒಪ್ಪಂದಗಳು ಬರಬಹುದು. ಆದರೆ ನಂಬಿಕೆ ಮತ್ತು ಜಾಗೃತಿ ಎರಡೂ ಸಮವಾಗಿರಲಿ. ಮಾರ್ಚ್ ಮಧ್ಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಚಲನೆ ಕಾಣಬಹುದು. ಹಳೆಯ ಬಾಕಿ ಹಣ ಕೈಗೆ ಬರಬಹುದು ಅಥವಾ ಹೊಸ ಆದಾಯದ ದಾರಿ ತೆರೆದುಕೊಳ್ಳಬಹುದು. ಆದರೆ ಒಂದು ಎಚ್ಚರಿಕೆ, ಅತಿಯಾದ ಖರ್ಚು ನಿಮ್ಮ ಶ್ರಮ ವ್ಯರ್ಥ ಮಾಡಬಹುದು. ಈ ತಿಂಗಳು ಹಣ ಉಳಿಸುವ ಅಭ್ಯಾಸ ಶುರು ಮಾಡಿದರೆ ಮುಂದಿನ 6 ತಿಂಗಳಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಕುಂಭರಾಶಿಯವರೇ, ನೀವು ಹೊರಗೆ ಕಠಿಣವಾಗಿ ಕಾಣಬಹುದು, ಆದರೆ ಒಳಗೆ ತುಂಬಾ ಮೃದುವಾದ ಹೃದಯ ಹೊಂದಿರುವವರು. ಈ ಮಾರ್ಚ್ನಲ್ಲಿ ಸಂಬಂಧಗಳು ಪರೀಕ್ಷೆಗೆ ಒಳಗಾಗುತ್ತವೆ. ಒಂದು ಸಣ್ಣ ಮಾತು ದೊಡ್ಡ ಸಮಸ್ಯೆ ಆಗಬಹುದು, ಅಥವಾ ಒಂದು ಸಣ್ಣ ಅರ್ಥಮಾಡಿಕೊಳ್ಳುವಿಕೆ ದೊಡ್ಡ ದೂರವನ್ನು ಕಡಿಮೆ ಮಾಡಬಹುದು. ವಿವಾಹಿತರಿಗೆ ಅಹಂಕಾರ ಸಮಸ್ಯೆ ಬರಬಹುದು. ನಾನೇ ಸರಿ ಎನ್ನುವ ಹಠ ಬಿಡಿ. ಒಂಟಿಯಾಗಿರುವವರಿಗೆ ಹಳೆಯ ಪ್ರೀತಿ ನೆನಪಾಗಬಹುದು. ಹಳೆಯ ವ್ಯಕ್ತಿ ಮತ್ತೆ ಸಂಪರ್ಕಿಸಬಹುದು. ಈ ಬಾರಿ ನಿಮ್ಮ ಹೃದಯಕ್ಕೆ ಕೇಳಿ, ಆದರೆ ನಿಮ್ಮ ಆತ್ಮಗೌರವ ಕಾಪಾಡಿಕೊಳ್ಳಿ. ನಿದ್ರೆ ಸಮಸ್ಯೆ ಕಾಣಬಹುದು. ತಲೆನೋವು ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಇದು ದೇಹದ ಸಮಸ್ಯೆ ಅಲ್ಲ, ಇದು ಮನಸ್ಸಿನ ಭಾರ. ಧ್ಯಾನ, ಪ್ರಾಣಾಯಾಮ, ಬೆಳಗಿನ ಸೂರ್ಯನ ಬೆಳಕು ಇವು ನಿಮ್ಮ ಶಕ್ತಿ ಮರುಸ್ಥಾಪನೆ ಮಾಡುತ್ತದೆ. ಮಾರ್ಚ್ ಕೊನೆಯ ವಾರ. ಇಲ್ಲಿಯವರೆಗೆ ಕಂಡ ಕತ್ತಲೆಯ ನಂತರ ಒಂದು ಬೆಳಕು ಕಾಣಿಸುತ್ತದೆ. ಒಂದು ಶುಭ ಸುದ್ದಿ, ಒಂದು ಕರೆ, ಒಂದು ಅವಕಾಶ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ನೀವು ಹಿಂತಿರುಗಿ ನೋಡುತ್ತೀರಾ, ಈ ನೋವು ನನಗೆ ಪಾಠ ಕಲಿಸಿದ್ದು ಅಂತ ಹೇಳುತ್ತೀರಾ. ಕುಂಭರಾಶಿಯವರೇ, ಈ ತಿಂಗಳು ನಿಮ್ಮನ್ನು ಮುರಿಯಲಿಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಿತು. ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಹುಟ್ಟಿಸಿತು. ನಿಮ್ಮ ಸಮಯ ಬರುತ್ತಿದೆ, ಆದರೆ ತಾಳ್ಮೆ ಪರೀಕ್ಷೆಯಾಗುತ್ತದೆ. ನಂಬಿಕೆ ಇಡಿ, ಧೈರ್ಯ ಇಡಿ, ನಿಮ್ಮ ವಿಭಿನ್ನತೆಯನ್ನು ಸ್ವೀಕರಿಸಿ. ಮಾರ್ಚ್ 2026 ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಕುಂಭರಾಶಿಯವರೇ, ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುವವರು, ಆದರೆ ನೋವನ್ನು ಸಂಪೂರ್ಣವಾಗಿ ಒಳಗೆ ಇಟ್ಟುಕೊಳ್ಳುವವರು. ಈ ತಿಂಗಳು ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನಿಜವಾದವರು ನಿಮ್ಮ ಜೊತೆ ನಿಂತುಕೊಳ್ಳುತ್ತಾರೆ. ಕಪಟ ಮುಖವಾಡಗಳು ಇದ್ದು ಹೋಗುತ್ತದೆ. ಕುಂಭರಾಶಿಯವರೇ, ನೀವು ವಿಭಿನ್ನರು, ನೀವು ಶಕ್ತಿಶಾಲಿಗಳು, ನೀವು ಭವಿಷ್ಯ ರೂಪಿಸುವವರು. ಈ ಮಾರ್ಚ್ ನಿಮ್ಮ ಮೌನ ಪರಿಶ್ರಮಕ್ಕೆ ಪ್ರತಿಫಲ ನೀಡುವ ಆರಂಭ. ತಾಳ್ಮೆ ಇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಮಯ ಹತ್ತಿರದಲ್ಲಿದೆ. ಇದು ನಿಮ್ಮ ಪರಿವರ್ತನೆಯ ತಿಂಗಳು. ಇದು ನಿಮ್ಮ ಆತ್ಮವಿಶ್ವಾಸದ ಪುನರ್ಜನ್ಮ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯ. ಈ ಮಾರ್ಚ್ ನಿಮ್ಮನ್ನು ಪರೀಕ್ಷಿಸಬಹುದು, ಆದರೆ ಮುರಿಯಲು ಸಾಧ್ಯವಿಲ್ಲ. ನೀವೀಗ ಅನುಭವಿಸುತ್ತಿರುವ ಗೊಂದಲ, ಒಂಟಿತನ, ಮೌನದ ನೋವು ಇವೆಲ್ಲವೂ ನಿಮ್ಮ ಸೋಲು ಅಲ್ಲ, ಅದು ನಿಮ್ಮ ತಯಾರಿ. ಹೆಚ್ಚು ಮಳೆಯಾದ ನಂತರವೇ ಆಕಾಶ ಸ್ಪಷ್ಟವಾಗುತ್ತದೆ. ಹೆಚ್ಚು ಕತ್ತಲೆಯಾದ ನಂತರವೇ ಸೂರ್ಯೋದಯ ಹೆಚ್ಚು ಸುಂದರವಾಗಿರುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಒಂದು ಬೆಳಕು ಬರುತ್ತಿದೆ. ಈ ತಿಂಗಳ ಕೊನೆಯಲ್ಲಿ ನೀವು ಒಂದು ವಿಷಯ ಅರಿಯುವಿದೆ. ನನ್ನ ಸಹನೆ ವ್ಯರ್ಥವಾಗಿಲ್ಲ, ನನ್ನ ಮೌನ ಪ್ರಯತ್ನ ವ್ಯರ್ಥವಾಗಿಲ್ಲ, ನನ್ನ ಕಣ್ಣೀರು ಕೂಡ ಒಂದು ದಿನ ಫಲ ಕೊಡುತ್ತದೆ. ಕುಂಭರಾಶಿಯವರೇ, ನಿಮ್ಮ ವಿಭಿನ್ನತೆಯನ್ನು ಎಂದಿಗೂ ಬದಲಾಯಿಸಬೇಡಿ. ಜನರು ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ಒಂದು ದಿನ ಅದೇ ವಿಭಿನ್ನತೆ ನಿಮಗೆ ಯಶಸ್ಸಿನ ಕಾರಣವಾಗುತ್ತದೆ. ನಿಮ್ಮ ಸಮಯ ಹತ್ತಿರದಲ್ಲಿದೆ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲಿದೆ. ನಿಮ್ಮ ಹೃದಯಕ್ಕೆ ಶಾಂತಿ ಬರಲಿದೆ.
ಈ ಮಾರ್ಚ್ ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ನಂಬಿಕೆ ಇಡಿ, ಧೈರ್ಯ ಇಡಿ, ಮುಂದೆ ನಡೆಯಿರಿ. ಏಕೆಂದರೆ ಕುಂಭರಾಶಿಯವರ ಕಥೆಯನ್ನು ಮುಗಿದಿಲ್ಲ, ಇದು ಈಗಷ್ಟೇ ಆರಂಭವಾಗಿದೆ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕುಂಭರಾಶಿಯ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.